ದೇಶದ ಅಸ್ಮಿತೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ, ಕೋಟ್ಯಾಂತರ ಜನರ ಆರಾಧ್ಯ ದೈವ. ಮಹರ್ಷಿ ವಾಲ್ಮೀಕಿ ತನ್ನ ರಾಮಾಯಣದ ಮೂಲಕ ಸುಮಾರು 7,000 ವರ್ಷಗಳ ಹಿಂದೆ ಮರ್ಯಾದಾ ಪುರುಷೋತ್ತಮನಾದಂತ ಶ್ರೀರಾಮನ ಆದರ್ಶಗಳನ್ನ ದೇಶಕ್ಕೆ ಅಷ್ಟ್ಯಾಕೆ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಸಿದ್ದಾರೆ. ಶ್ರೀರಾಮನ ಬಗ್ಗೆ ಎಷ್ಟು ಹೇಳಿದರೂ ಸಹ ಸಾಲು. ಮಹರ್ಷಿ ವಾಲ್ಮೀಕಿ ರಾಮಾಯಣದಲ್ಲಿ ಅಯೋಧ್ಯ ಕಾಂಡ ಸರ್ಗ 100. ರಾಮ ಮತ್ತು ಭರತನ ಮಧ್ಯೆ ಭಾರದ್ವಾಜರ ಆಶ್ರಮದ ಆಸುಪಾಸಿನಲ್ಲಿ ನಡೆಯುವಂತ ಸಂವಾದದಲ್ಲಿ ಯಾವುದೇ ರಾಷ್ಟ್ರದಲ್ಲಿ, ಯಾವುದೇ ಸಂಘಟನೆಯಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ನಡೆದರೆ ಅದು ಉದ್ಧಾರ ಆಗೋದಿಲ್ಲ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ದ. ಹಾಗಾಗಿ ಮಂತ್ರಿ ಮಂಡಲದಲ್ಲೂ ಸಹ ಜವಾಬ್ದಾರಿಗಳನ್ನ ಎಲ್ಲೇ ಕೊಟ್ಟರು ಸಹ ಪ್ರಾಮಾಣಿಕರಿಗೆ ಕೊಡಬೇಕು ಅನ್ನುವಂಥದ್ದು ಅಯೋಧ್ಯ ಕಾಂಡ ಐ ಥಿಂಕ್ ಶ್ಲೋಕ 21, 23 ಅಂತ ಕಾಣುತ್ತೆ ನನಗೆ ಜ್ಞಾಪಕ ಇರೋ. 100 ಜನ ಅಯೋಗ್ಯರು, ಅಪ್ರಾಮಾಣಿಕರು, ಭ್ರಷ್ಟರು ಮಂತ್ರಿಗಳಾಗಿದ್ರು, ಅಧಿಕಾರಸ್ಥ ಜಾಗದಲ್ಲಿದ್ರು ಆ ದೇಶ ಉದ್ಧಾರ ಆಗೋದಿಲ್ಲ. 4 ಜನ ವಿಚಾರವಂತರು, ದೇಶ ಪ್ರೇಮಿಗಳು, ಪ್ರಾಮಾಣಿಕರು, ವಿಚಕ್ಷಣ ಪ್ರವೃತ್ತಿ ಇರುವಂತವರಿದ್ರೆ ಅದು ಉದ್ಧಾರ ಆಗುತ್ತೆ ಅಂತ ಹೇಳಿ ರಾಮನೇ ತಮ್ಮನಾದಂತ ಭರತನಿಗೆ ಹೇಳಿದ್ದಾರೆ. ಆದ್ರೆ ಇವತ್ತು ರಾಮನ ಹೆಸರನ್ನ ಜಪ ಮಾಡ್ತಾ ಅಧಿಕಾರಕ್ಕೆ ಬಂದಂತವ್ರು ಅಯೋಧ್ಯೆಯ ದೇವಸ್ಥಾನವನ್ನ ಸುಮಾರು 3,000 ಕೋಟಿಗೂ ಹೆಚ್ಚು ವೆಚ್ಚ ಮಾಡಿ ಕಟ್ಟಿಸುವಂತದನ್ನ ನಡೆಸಿದ್ರು. 1990ರಿಂದ ರಥಯಾತ್ರೆ, ಇಟ್ಟಿಗೆ ಯಾತ್ರೆ, ಅನೇಕ ಯಾತ್ರೆಗಳ ಮೂಲಕ ರಾಷ್ಟ್ರವ್ಯಾಪಿ ಸಾವಿರಾರು ಕೋಟಿ ಹಣವನ್ನು ಸಹ ಕಲೆಕ್ಟ್ ಮಾಡಲಾಗಿತ್ತು. ರಾಷ್ಟ್ರದ ಪ್ರಧಾನ ಮಂತ್ರಿಗಳಾದಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರೇ, ಅಮಿತ್ ಶಾ ಅವರು ಈ ದೇಶದ ಗೃಹ ಸಚಿವರ ನಾಯಕತ್ವದಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪು ಬಂದಾದ ಮೇಲೆ ರಾಮ ಮಂದಿರ ಕಟ್ಟಲಿಕ್ಕೆ ಒಂದು ಟ್ರಸ್ಟ್ ಅನ್ನ ಮಾಡಿದ್ರು ಕೇಂದ್ರ ಸರ್ಕಾರದ. ಈಗ ಆ ಟ್ರಸ್ಟಿನ ಚಂಪತ್ ರಾಯ್, ಮಿಶ್ರಾ ಇನ್ನಿತರು ಸೇರಿ 100 ಕೋಟಿ ಇವತ್ತು ಲೂಟಿ ಮಾಡಿದ್ದಾರೆ. ಇನ್ನ ರಾಮನ ದೇವಸ್ಥಾನದಲ್ಲೇ ಲೂಟಿ ಮಾಡಿರುವಂತವ್ರು ಒಂದು ಕಡೆ ಹಣ ಹೋಗ್ಲಿ, ದೇಶದ ಅಸ್ಮಿತೆ ಆಗಿರುವಂತ, ದೇಶದ ಪ್ರತೀಕ ಆಗಿರುವಂತ ರಾಮ ಅಂತ ಹೇಳಿದ್ರೆ ಈ ಭಾರತದ ಪರಂಪರೆ, ಸಂಸ್ಕೃತಿ, ಸಂಸ್ಕಾರ, ವೈಚಾರಿಕತೆ, ಇದಕ್ಕೆ ಇವತ್ತು ಧಕ್ಕೆ ತಂದಿದ್ದಾರೆ. ಬಹುಶಃ ಇಡೀ ವಿಶ್ವದಲ್ಲಿ ಈ ಒಂದು ಏನು ಪ್ರಕರಣ ಇದೆ, ಈ ಶತಮಾನದ ಅತಿ ದೊಡ್ಡ ಹಗರಣ ಯಾವುದಾದ್ರೂ ಇದ್ರೆ ಈ ಭಾರತ ದೇಶದ 100 ಕೋಟಿ ಭಾರತೀಯರ ನಂಬಿಕೆಯ ಅದರ ಮೇಲೆ ಈ ರೀತಿಯ ಭ್ರಷ್ಟಾಚಾರ ಮತ್ತು ಈ ರೀತಿಯ ಆಪಾದನೆಗಳು ಬಂದಿರುವಂತದ್ದು ನಿಜಕ್ಕೂ ಸಹ ಇಡೀ ವಿಶ್ವದಲ್ಲಿ ಭಾರತದ ಘನತೆ, ಗೌರವ, ನಂಬಿಕೆಗಳಿಗೆ ಇವತ್ತು ಧಕ್ಕೆ ಆಗಿದೆ. ಇದಕ್ಕೆ ನೇರ ಕಾರಣ ಯಾರಾದ್ರೂ ಇದ್ರೆ ಮೊದಲನೇದು ಮಿಸ್ಟರ್ ಮೋದಿ, ಈ ದೇಶದ ಪ್ರಧಾನ ಮಂತ್ರಿ. ಒಂದೇ ನಾಣ್ಯದ ಮತ್ತೊಂದು ಮುಖ ಮಿಸ್ಟರ್ ಅಮಿತ್ ಶಾ. ನೋಡಿ, ಈ ಭ್ರಷ್ಟಾಚಾರದ ಹಗರಣ ಹೊರಗಡೆ ಬಂದ್ರು ಮೌನಿ ಬಾಬಗಳಾಗಿದ್ದಾರೆ ಪ್ರಧಾನ ಮಂತ್ರಿಗಳು. ಯಾಕೆ ಮಾತನಾಡ್ತಾ ಇಲ್ಲ? ದೇವಸ್ಥಾನದ ಉದ್ಘಾಟನೆಗೆ ದೀರ್ಘದಂಡ ನಮಸ್ಕಾರ ಮಾಡಿದಂತ ಮೋದಿಯವರೇ ಯಾಕೆ ಸ್ವಾಮಿ ಮಾತನಾಡ್ತಾ ಇಲ್ಲ? ದಾರಿ ತಪ್ಪಿಸ್ಲಿಕ್ಕೆ ಯಾರೋ ಕೆಲವರು ಸಾಮಾನ್ಯ ವರ್ಗಕ್ಕೆ ಸೇರಿರುವಂತ ನೌಕರರ ಮೇಲೆ ಅವರನ್ನ ಅರೆಸ್ಟ್ ಮಾಡುತ್ತೆ. ಈಗ ಯಾರು ಈ ಚಂಪತ್ ರಾಯ್ ಮತ್ತು ಮಿಶ್ರಾ ಯಾರು ರಾಜೀನಾಮೆ ಕೊಟ್ಟಿದ್ದಾರೆ, ಇಟ್ ಇಸ್ ಎ ಕ್ಲಿಯರ್ ಇಂಡಿಕೇಶನ್ ಅವರ ಮಾಡಿರುವಂತ ತಪ್ಪನ್ನ ಇವತ್ತು ಅಕ್ಸೆಪ್ಟ್ ಮಾಡಿಕೊಂಡು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಬಹುಶಃ ನನಗೆ ಅನ್ಸುತ್ತೆ ರಾಮನ ಪರಂಪರೆ ಅಂದ್ರೆ ಭಾರತ ಅಂದ್ರೆ ರಾಮ. ಈ ಘಟನೆಯಿಂದ ಈ ಯಾರು ನಕಲಿ ದೇಶ ಪ್ರೇಮಿಗಳು ಅವರ ನಿಜ ಬಣ್ಣ ಇವತ್ತು ಹೊರಗೆ ಬಂದಿದೆ. ರಾಮನ ಹೆಸರನ್ನ ಹೇಳಿಕೊಂಡು ಇಡೀ ರಾಷ್ಟ್ರವ್ಯಾಪಿ ಜನರಿಗೆ ಮಂಕು ಬೂದಿ ಎಸೆಯುವಂತ ಪ್ರಯತ್ನ ಮಾಡಿದರಲ್ಲ, ಅವರ ನಿಜ ಬಣ್ಣ ಅರ್ಥಾತ್ RSS, ಬಿಜೆಪಿ. ನಾನು ಕೇಳ್ತೇನೆ ಮಿಸ್ಟರ್ RSS ಸರಸಂಘಚಾಲಕರೇ, ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಮೋದಿ ಅವರೇ, ಯಾಕ್ರಿ ಬಾಯಿ ಬಿಡ್ತಾ ಇಲ್ಲ? ವೈ ಯು ಆರ್ ಸೋ ಸೈಲೆಂಟ್? ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಹಣ ಲೂಟಿ ಮಾಡ್ಲಿಕ್ಕೆ? ಇವರೆಲ್ಲರೂ ಸಹ RSS ನ ಕಾರ್ಯಕರ್ತರು. ಇದೇನೇನ್ರಿ ದೇಶ ಪ್ರೇಮ? ಇದೇನೇನ್ರಿ ನೀವು ಕಂಡುಕೊಂಡಿರುವಂತ ರಾಮನ ಆದರ್ಶಗಳು? ನಿಮಗೆ ಏನಾದ್ರೂ ಸ್ವಲ್ಪನಾದ್ರೂ ರಾಮನ ಬಗ್ಗೆ, ರಾಮಾಯಣದ ಬಗ್ಗೆ ಗೌರವ ಅನ್ನುವಂಥದ್ದಿದ್ರೆ, ನಂಬಿಕೆ ಅನ್ನುವಂಥದ್ದಿದ್ರೆ ಕೂಡ್ಲೆ RSS ನ ಸರಸಂಘ ಚಾಲಕರು, ಭಾಗವತ್
ಅವರ ಜೊತೆಯಲ್ಲಿ ಈ ಒಂದು ರಾಮ ಮಂದಿರದ ವಿಚಾರದಲ್ಲಿ ಅನೇಕ ವಿಚಾರದಲ್ಲಿ ಒಟ್ಟಿಗೆ ಇರುವಂತ ಪ್ರಧಾನಮಂತ್ರಿಗಳು ಅಮಿತ್ ಶಾ ರವರು, ನಾನು ಈಗಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗುದಿಲ್ಲ, ಯಾಕೆ ಅವರಿದ್ದ ಒಂದು ರೀತಿಯಲ್ಲಿ ರಬ್ಬರ್ ಸ್ಟ್ಯಾಂಪ್. ನಿಮಗೆ ಸ್ವಲ್ಪನಾದ್ರೂ ರಾಮನ ಬಗ್ಗೆ ಏನಾದ್ರೂ ಕಿಂಚಿತ್ತು ಗೌರವ ಅನ್ನುವಂಥದ್ದಿದ್ರೆ ಈ ಹಗರಣಕ್ಕೆ ನಿಮ್ಮ ಸಹಪಾಠಿಗಳು ಕಾರಣ ಆಗಿರೋದ್ರಿಂದ ಈ ದೇಶದ ಸಮಸ್ತ ಜನರ ಕ್ಷಮೆಯನ್ನ ಯಾಚಿಸಬೇಕು ಅಂತೇಳಿ ಅತ್ಯಂತ ಆಗ್ರಹ ಪೂರ್ವಕವಾಗಿ RSS ನ ಪ್ರಮುಖರನ್ನ, ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರನ್ನ, ಪ್ರಧಾನಮಂತ್ರಿಯವರನ್ನ ಮತ್ತು ಗೃಹ ಸಚಿವರನ್ನ ಒತ್ತಾಯಿಸ್ತೇನೆ. ಬರೇ ಯಾರೋ ಎಣಿಕೆ ಮಾಡುವಂತ ಹುಡುಗರನ್ನಲ್ಲ, ಅಲ್ಲ, ತಿಮಿಂಗಿಲಗಳು ಯಾರಿದ್ದಾರೆ ಈ ರಾಮ ಮಂದಿರದ ಹಣದ ಲೂಟಿನಲ್ಲಿ, ಆ ತಿಮಿಂಗಿಲಗಳನ್ನ ಮೊದಲು ಬಂಧನಕ್ಕೆ ಗುರಿ ಮಾಡಬೇಕು. SIT ನಿಮ್ಮ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ, ಯೋಗಿ ಆದಿತ್ಯನಾಥ್ ಅವರು ಸಹ ಮುಖ್ಯಮಂತ್ರಿಗಳ್ರಿ, ಏನು ಬರೀ SIT ಆದ್ರೆ ಏನಾಗುತ್ತೆ? ನಾನು ಹೇಳ್ತೇನೆ, ಸುಪ್ರೀಂ ಕೋರ್ಟಿನ ಹಾಲಿ ನ್ಯಾಯಾಧೀಶರು ಯಾರಿದ್ದಾರೆ ಅವರ ಮುಂದಾಳತ್ವದಲ್ಲಿ, ಅವರ ಸೂಪರ್ವಿಷನ್ ಅಲ್ಲಿ ಈ ಶತಮಾನದ ಅತಿ ದೊಡ್ಡ ಏನು ಈ ಘಟನೆ ಇದೆ, ಈ ಭ್ರಷ್ಟಾಚಾರದ ಘಟನೆ ಇದೆ, ನಂಬಿಕೆಗೆ ದ್ರೋಹ ಆಗಿರುವಂತದ್ದಿದೆ, ಇದರ ತನಿಖೆ ಆಗಬೇಕು. ರಾಮ ಮಂದಿರದ ಪೂಜೆಯನ್ನ ಪ್ರಾರಂಭ ಮಾಡಿ ಫೈಸಲಾಬಾದ್ ಕೋರ್ಟಿನ ಜಡ್ಜ್ಮೆಂಟ್ ಬಂದ ತಕ್ಷಣ ಕಾಂಗ್ರೆಸ್ ಆಡಳಿತದಲ್ಲಿ ರಾಮಲಲ್ಲಾ ದೇವಸ್ಥಾನದ ಪೂಜೆ ಪ್ರಾರಂಭ ಆಯ್ತು. ಒಂದು ಪೈಸಾನು ಸಹ ಅವತ್ತು ಈ ರೀತಿಯ ಭ್ರಷ್ಟಾಚಾರ ಆಗಿದೆ. ಈ ಭ್ರಷ್ಟಾಚಾರಕ್ಕೆ ನೇರ ಕಾರಣ ಮಿಸ್ಟರ್ ಮೋದಿ ಅಂಡ್ ಅಮಿತ್ ಶಾ ಮತ್ತು RSS ನ ಪ್ರಮುಖರು ಅನ್ನೋದನ್ನ ಇದು ತನಿಖೆ ಆಗಬೇಕು. ಈ ತನಿಖೆಯ ಮೂಲಕ ಯಾರೆಲ್ಲ ಈ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ, ಕೋಟ್ಯಾಂತರ ಜನ ಇವತ್ತು ಹಣ ಕೊಟ್ಟಿದ್ದಾರೆ, ಆ ಶ್ರದ್ಧಾ ಭಕ್ತಿಗಳಿಗೆ, ನಂಬಿಕೆಗಳಿಗೆ ದ್ರೋಹ ಎಸಗಿರುವಂತದ್ದನ್ನು ಸಹ ಹೊರಗೆ ಬರಬೇಕು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.